ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೇನೆ ಅಂದ್ರೆ ಆ ಹಿಂದಿನ ಕ್ಲಾಸ್ ಅಲ್ಲಿ ನಾವು ಏನು ಕಲಿತಾ ಇದೀವಿ, ಕಂಪ್ಯೂಟರ್ ಡಾಟಾ ಎಂಟ್ರಿ ಆಪರೇಟರ್ ಮಾಡುವಂತ ಆ ಕೆಲಸಗಳ ಒಂದು ವಿಧಾನವನ್ನ ನಾವು ಅಸೈನ್ಮೆಂಟ್ ಗಳನ್ನ ಕಲಿತಾ ಇದೀವಿ. ಜೊತೆಗೆ ಇವತ್ತು ಎರಡನೇ ಕ್ಲಾಸ್ ಅಲ್ಲಿ ನಿಮ್ಗೆ ಯಾವ ರೀತಿಯಾಗಿ ಇವತ್ತು ಬಿಲ್ ಗಳನ್ನ ಮಾಡಬಹುದು ಅನ್ನುವಂತ ಅಸೈನ್ಮೆಂಟ್ ಅನ್ನ ಇವತ್ತು ಡಾಟಾ ಎಂಟ್ರಿ ಆಗಿರಬಹುದು, ಕಂಪ್ಯೂಟರ್ ಆಪರೇಟರ್ ಗಳ ಮಾಡುವಂತ ಆ ಕೆಲಸದ ಒಂದು ಕ್ಲಾಸ್ ಅನ್ನ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದ್ದೀನಿ. ಜೊತೆಗೆ ನೀವು ಇವತ್ತೇ ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನ್ ಮಾಡುವಂತ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ, ಕೆಂಪು ಅಕ್ಷರಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಒಂದು ಬೆಲ್ಲೈಕನ್ ಗಂಟಿ ಬರ್ತದೆ, ಮೇಲಿನ ಗಂಟಿ ಬಾರಿಸ್ಬಿಟ್ರೆ ಸಾಕು. ನಾನ್ ಮಾಡೋತಾ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ. ನೀವು ಮನೆಯಲ್ಲೇ ಕುಳಿತುಕೊಂಡು ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಕಲಿಯಬಹುದು ಸ್ನೇಹಿತರೆ. ಓಕೆ, ನೋಡೋಣ ಇವತ್ತು ಕಂಪ್ಯೂಟರ್ ಡಾಟಾ ಎಂಟ್ರಿ ಆಪರೇಟರ್ ಯಾವ ರೀತಿಯಾಗಿ ಕೆಲಸಗಳನ್ನ ಮಾಡ್ತಾರೆ ಅನ್ನುವಂತ ಎರಡನೇ ದಿನದ ಕ್ಲಾಸ್ ಅನ್ನ ಮುಂದುವರಿಸ್ತಾ ಇದ್ದೀನಿ. ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಇರುವಂತಹ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಇಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ಅನ್ನುವಂತಹ ಸಾಫ್ಟ್ವೇರ್ ವನ್ನ ಎಲ್ಲ ಕಂಪ್ಯೂಟರ್ ಒಳಗೂ ಕೂಡ ಇದ್ದಿರತ್ತೆ, ಅದನ್ನ ಸಂಪೂರ್ಣವಾಗಿ ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿದ ನಂತರ ಇದನ್ನ ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳಿ. ಮಾಡಿದ ನಂತರ ನಮಗೆ ಈ ರೀತಿಯಾಗಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಒಂದು ಸಾಫ್ಟ್ವೇರ್ ಓಪನ್ ಆಗಿರುತ್ತೆ. ಇದರಲ್ಲಿ ಇವತ್ತು ಎರಡನೇ ಕ್ಲಾಸ್ ಅಲ್ಲಿ ನಿಮಗೆ ಬಿಲ್ಲಿಂಗ್ ಸಿಸ್ಟಮ್ ಅನ್ನ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದ್ದೀನಿ. ಸರ್, ನಾವು ಒಂದನೇ ಕ್ಲಾಸ್ ನೋಡಿಲ್ಲ ಅಂದ್ರೆ ದಯವಿಟ್ಟು ನಾನು ಯೂಟ್ಯೂಬ್ ಚಾನಲ್ ಒಳಗೆ ಇದ್ದಿರತ್ತೆ, ಆ ಒಂದು ಕ್ಲಾಸ್ ಕೂಡ ನೀವು ಅಟೆಂಡ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ನೋಡ್ಕೋಬಹುದು. ಯಾಕಂದ್ರೆ ಬಹಳಷ್ಟು ಮಂದಿಗೆ ಏನಾಗಿರತ್ತೆ, ಕಂಪ್ಯೂಟರ್ ಕಲ್ತಿರ್ತೀವಿ ಬಟ್ ಯಾವ ರೀತಿಯಾಗಿ ಕೆಲಸ ಕೊಡ್ತಾರೆ, ಅಲ್ಲಿ ಹೆಂಗೆ ಕೆಲಸ ಮಾಡಬೇಕು, ಯಾವ ತರ ಎಲ್ಲ ಫಾರ್ಮುಲಾಗಳನ್ನ ಬಳಕೆ ಮಾಡಬೇಕು ಅನ್ನುವಂತ ಭಯ ಎಲ್ಲರಿಗೂ ಕೂಡ ಇದ್ದಿರತ್ತೆ. ಹಾಗಾಗಿ ಆ ಒಂದು ಭಯದಿಂದ ನೀವು ಹೊರಗೆ ಬರಬೇಕಾಗಿತ್ತು ಅಂದ್ರೆ ಪ್ರತಿದಿನ ನಾನ್ ಮಾಡುವಂತಹ ವಿಡಿಯೋಸ್ ಗಳನ್ನ ನೋಡಿ ಮನೆಯಲ್ಲಿ ಕುಳಿತುಕೊಂಡು ಉಚಿತವಾಗಿ ಕಂಪ್ಯೂಟರ್ ಶಿಕ್ಷಣವನ್ನ ಕಲಿತು ನಿಮ್ಮ ಕನಸಿನ ಉದ್ಯೋಗವನ್ನ ನೀವು ಸಂಪೂರ್ಣವಾಗಿ ಪಡೆದು ನನಸನ್ನ ಮಾಡ್ಕೋಬಹುದು. ದಯವಿಟ್ಟು ಸಮಾಧಾನದಿಂದ ಸಂಪೂರ್ಣವಾಗಿ ನೋಡಿ ಈ ಒಂದು ಅಸೈನ್ಮೆಂಟ್ ಅನ್ನ ಸಂಪೂರ್ಣವಾಗಿ ನೀವು ಕಲ್ಕೋಬಹುದು. ಮೊದಲಿಗೆ ನಾನೇನ್ ಮಾಡ್ತಾ ಇದ್ದೀನಿ, ಇಲ್ಲಿಂದ ಫಸ್ಟ್ ಒಂದೇನ್ ಕಾಲಮ್ ಕಾಣಿಸ್ತಾ ಇದೆಯಲ್ಲ, ಇದರಲ್ಲಿ ಬಿಲ್ಲಿಂಗ್ ಸಿಸ್ಟಮ್ ಅಂತ ನಾನು ಸಂಪೂರ್ಣವಾಗಿ ಬರ್ದ್ ಬಿಡ್ತೀನಿ. ಓಕೆನಾ, ಬಟ್ ಹೆಡ್ಲೈನ್ ಅನ್ನ ಸಂಪೂರ್ಣವಾಗಿ ಬರ್ಕೋತಾ ಇದ್ದೀನಿ. ನೀವು ಕೂಡ ಏನ್ ಕೆಲಸ ಮಾಡ್ತಾ ಇದೀರಿ ಅದರ ಒಂದು ಸಿಸ್ಟಮ್ ಅಂದ್ರೆ ಒಂದು ಕಂಪನಿ ಆಗಿರ್ಬೋದು ಅಥವಾ ಯಾವುದೋ ಒಂದು ಸಂಘ ಸಂಸ್ಥೆಗಳಲ್ಲಿ ನೀವು ಕೆಲಸವನ್ನ ಮಾಡ್ತಾ ಇದ್ದೀರಾ ಅಂದ್ರೆ ಆ ಒಂದು ಕೆಲಸದ ಒಂದು ಏನ್ ಮಾಡ್ಬೇಕು, ಹೆಸರನ್ನ ನೀವು ಸಂಪೂರ್ಣವಾಗಿ ಬರ್ಕೋಬೇಕಾಗ್ತದೆ. ಓಕೆ, ಬರದ ನಂತರ ಕೆಳಗಡೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಮೊದಲಿಗೆ ಸೀರಿಯಲ್ ನಂಬರ್ SL ನಂಬರ್ ಅನ್ನ ಕೊಡ್ಬೇಕಾಗ್ತದೆ. ನೆಕ್ಸ್ಟ್ ಟ್ಯಾಬ್ ಫ್ರೆಶ್ ಮಾಡ್ಕೊರಿ. ಇಲ್ಲಿ ಏನ್ ಬರಿಬೇಕಪ್ಪ ಅಂದ್ರೆ ನೀವು ಟ್ಯಾಬ್ ಅನ್ನ ಫ್ರೆಶ್ ಮಾಡ್ತಿದ್ದಾನೆ ನೆಕ್ಸ್ಟ್ ಕಾಲಮ್ಗೆ ಆಟೋಮೆಟಿಕ್ ಆಗಿ ಬಂದ್ಬಿಡತ್ತೆ. ಇಲ್ಲಿ ನಾನು ಐಟಮ್ಸ್ ಅನ್ನ ಬರಿತಾ ಇದೀನಿ, ITEMS ಐಟಮ್ಸ್ ಅನ್ನ ಗೋವಾ ಮುಂಬೈ ಹೋಗಿರಂತೀನಿ ಗೊತ್ತಾಗ್ತದೆ. ಐಟಮ್ಸ್ ಅಂದ್ರೆ ಆ ಐಟಮ್ಸ್ ಅಲ್ಲ, ಇಲ್ಲಿ ವಸ್ತುಗಳ ಹೆಸರಿಗೆ ನಾವು ಐಟಮ್ಸ್ ಅಂತ ಕರಿತಾ ಇದೇವೆ. ಯಾಕಂದ್ರೆ ನಮ್ ಬ್ರೈನ್ ಇಂಥವಕ್ಕೆಲ್ಲ ಭಾರಿ ಚಂದ ಕೆಲಸ ಮಾಡ್ಬಿಡ್ತದೆ. ಹಂಗಾಗಿ ಓಕೆ, ಐಟಮ್ಸ್ ರೀ ಸರ್ ಏನ್ರಿ ಐಟಮ್ಸ್ ಅನ್ನತ್ತೀರ ಅಂತೇಳಿ ಮತ್ತೆ ನಾನು ಕಮೆಂಟ್ಸ್ ಮಾಡೋಕೆ ಕೂತಿರಂತೀನಿ. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಪ್ರೈಸ್ ಅನ್ನ ಕೊಡ್ಬೇಕಾಗತ್ತೆ. PRICE ಪ್ರೈಸ್ ಅನ್ನು ಕೊಡ್ತಾ ಇದೀನಿ. ಓಕೆ, ಪ್ರೈಸ್ ಆದ ನಂತರ ಕ್ವಾಂಟಿಟಿಯನ್ನ ನಾವು ಟೈಪ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ರಿ ಅಲ್ಲಿ ಏನ್ ಕೆಲಸವನ್ನ ಮಾಡ್ತಾ ಇದ್ರಿ ಅದರ ಮೇಲೆ ಏನಾಗಿರತ್ತೆ ಡಿಪೆಂಡ್ ಆಗಿರತ್ತೆ ಕ್ವಾಂಟಿಟಿ. ನೆಕ್ಸ್ಟ್ ಟ್ಯಾಬ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಟೋಟಲ್ TOTAL ಟೋಟಲ್ ಮಾಡ್ತಾ ಇದೀನಿ. ನೆಕ್ಸ್ಟ್ ಡಿಸ್ಕೌಂಟ್ ಅನ್ನ ಇಡಬೇಕಾಗುತ್ತೆ. ಹೌದಾ, ಯಾವುದೇ ಒಂದು ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ಅಲ್ಲಿ ಪರ್ಚೇಸ್ ಮತ್ತೆ ಸೇಲ್ಸ್ ಗಳಲ್ಲಿ ಮ್ಯಾನೇಜರ್ ಆಗಿ ಅಥವಾ ಡಾಟಾ ಎಂಟ್ರಿ ಆಗಿ ನಾವು ಕೆಲಸಕ್ಕೆ ಸೇರ್ತಾ ಇದೀವಿ ಅಂದ್ರೆ ಓಕೆ, ನೆಕ್ಸ್ಟ್ ನೀವು ಟ್ಯಾಬ್ ಅನ್ನ ಫ್ರೆಶ್ ಮಾಡ್ಕೊಂಡ್ರೆ ಅಥವಾ ನೀವು ಡೈರೆಕ್ಟ್ ಆಗಿ ಈ ರೀತಿಯಾಗಿ ಕೂಡ ಸೆಲೆಕ್ಷನ್ ಮಾಡ್ಕೋಬಹುದು. ಈಗೇನ್ ಬರಿಬೇಕಾಗಿದೆ, ಡಿಸ್ಕೌಂಟ್ ಅನ್ನ ಕೊಡ್ಬೇಕಾಗಿದೆ. ಯಾಕಂದ್ರೆ ನಾವು ಡಿಸ್ಕೌಂಟ್ ಕೊಟ್ಟರೆ ನಮ್ ದಂಧ ನಡೀತೈತಿ ಅಂತಲ್ಲ. ಓಕೆ, ಯಾಕಂದ್ರೆ ಅದನ್ನ ನಾವು ಕೊಡ್ಬೇಕಾಗ್ತದೆ. ಡಿಸ್ಕೌಂಟ್ ಅನ್ನ ನಾನು ಸಂಪೂರ್ಣವಾಗಿ ಕೊಡ್ತಾ ಇದೀನಿ. ನೆಕ್ಸ್ಟ್ ಡಿಸ್ಕೌಂಟ್ ಆದ ನಂತರ ನೆಟ್ ಅಮೌಂಟ್ ಎಷ್ಟು ನಾವು ತಗೋಬೇಕಾಗಿದೆ ಅದನ್ನು ಕೂಡ ನಾವೇನ್ ಮಾಡ್ಬೇಕು, ಸಂಪೂರ್ಣವಾಗಿ ಬರ್ಕೊಂಡ್ಬಿಡ್ಬೇಕಾಗ್ತದೆ. ಈ ಒಂದು ಫಾರ್ಮೆಟ್ ಅನ್ನ ನೀವು ಯಾವ ಕೆಟಗರಿಯಲ್ಲಿ ಎಲ್ಲಿ ಕೆಲಸ ಮಾಡ್ತಾ ಇದೀರಿ, ಬಟ್ ಅಲ್ಲಿ ಸೇಲ್ಸ್ ಆಗಿರ್ಬೋದು, ಪರ್ಚೇಸ್ ಅಲ್ಲಿ ನಾವು ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ಇದೀವಿ, ಯಾವುದೋ ಒಂದು ಕಂಪನಿಯಲ್ಲಿ ಖರೀದಿ ಮಾಡ್ತಾ ಇದೀವಿ ಮತ್ತೆ ಬೇರೆಯವರಿಗೆ ಸೇಲ್ ಮಾಡ್ತಾ ಇದೀವಿ ಅಂದ್ರೆ ಈ ರೀತಿಯಾಗಿರುವಂತಹ ಒಂದು ಮಾಹಿತಿಯನ್ನ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಯಾವ ರೀತಿಯಾಗಿ ಸೇಲ್ಸ್ ಅನ್ನ ಅಥವಾ ಪರ್ಚೇಸ್ ಅನ್ನ ಮಾಡ್ತಾರೆ, ಬೇರೆಯವರಿಗೆ ಯಾವ ರೀತಿಯಾಗಿ ಮಾರ್ತಾರೆ, ಅಲ್ಲಿ ಡಿಸ್ಕೌಂಟ್ ಯಾವ ರೀತಿಯಾಗಿ ಮಾಡ್ತಾರೆ, ಲೆಕ್ಕಾಚಾರನ ಯಾವ ರೀತಿಯಾಗಿ ಮಾಡ್ತಾರೆ ಅನ್ನುವಂಥದ್ದನ್ನ ನಾವಿಲ್ಲಿ ಸಂಪೂರ್ಣವಾಗಿ ಕಲಿಬೇಕಾಗ್ತದೆ. ಓಕೆನಾ, ಅವಾಗ ನಾವೇನ್ ಮಾಡ್ಬೇಕು, ಬಿಲ್ಲಿಂಗ್ ಸಿಸ್ಟಮ್ ಅಂತ ಬಂದ ನಂತರ ಈ ಮೊದಲಿಗೆ ಇನ್ನೊಂದೇನಾಗ್ಬಿಡತ್ತೆ, ಕನ್ಫ್ಯೂಸ್ ಏನಾಗ್ಬಿಡ್ತದೆ ಅಂದ್ರೆ ಇದನ್ನ ಪ್ರಿಂಟ್ ತಗೋಬೇಕಾಗಿದೆ ಅಲ್ಲ ಸರ್ ಅಂದ್ರೆ ಇದು ಬಹಳ ಮಹತ್ವದಾಗಿರುವಂತದ್ದು. ನೀವು
ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ಪೇಜ್ ಲೇಔಟ್ ಒಳಗೆ ಹೋಗಿ ಮೊದಲಿಗೆ A4 ಸೈಜ್ ಪೇಜ್ ಅನ್ನ ನೀವು ಸೆಲೆಕ್ಷನ್ ಮಾಡ್ಕೋಬೇಕು. ಯಾಕಂದ್ರೆ ಇಲ್ಲಿ ತನ ಜಾಗ ಇರ್ತೈತೆ ಅಂತೇಳಿ ನಾನು ಇಲ್ಲಿ ತನ ಸಪೋಸ್ ನಾನು ಇದನ್ನ ಮಾಡ್ಕೊಂಡೆ ತಿಳ್ಕೊರಿ. ಈ ರೀತಿಯಾಗಿ ಅಂದ್ರೆ ಇಷ್ಟೆಲ್ಲ ಬರ್ದಿರ್ತೀವಿ, ಇದನ್ನ ನೀವು ಏನ್ ಮಾಡ್ತೀರಿ, ಫೈಲ್ ಒಳಗೆ ಹೋಗಿ ಇದನ್ನ ಪ್ರಿಂಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು. ಬಹಳಷ್ಟು ಮಂದಿ ನನಗೆ ಫೋನ್ ಹಚ್ತಾರ, ಸರ್ ನಾನು ಪ್ರಿಂಟ್ ಕೊಡ್ತಾ ಇದೀನಿ, ಒಂದ್ ಅರ್ಧ ಆ ಕಡೆ ಹೊಂಟದ್ರಿ, ಒಂದ್ ಅರ್ಧ ಈ ಕಡೆ ಹೊಂಟದ್ರಿ ತಂದ್ಬಿಡ್ತಾರೆ. ನೋಡ್ರಿ ಇಲ್ಲಿ ನೋಡ್ಬೋದು, ಒಂದನೇ ಪೇಜ್ ಒಳಗೆ ಇದು ಬರ್ತಾ ಇದೆ, ಎರಡನೇ ಪೇಜ್ ಒಳಗೆ ನೆಟ್ ಅಮೌಂಟ್ ಅಂತ ಬರ್ತಾ ಇದೆ. ಜೂಮ್ ಮಾಡ್ಕೋರಿ, ನೆಟ್ ಅಮೌಂಟ್ ಎರಡನೇ ಪೇಜಿಗೆ ಬರ್ತಾ ಇದೆ. ಬಟ್ ಒಂದನೇ ಪೇಜಿಗೆ ಏನ್ ಬರ್ತಾ ಇದೆ, ಮೇಲ್ಗಡೆ ನೋಡಿದಾಗ ನಾವು ಒಂದನೇ ಪೇಜಿಗೆ ಏನ್ ನೋಡ್ತಾ ಇದೀವಿ, ಒಂದನೇ ಪೇಜ್ ಇಲ್ಲಿ ಬಂದಿರತ್ತೆ. ಓಕೆ, 3 ಪೇಜಸ್ ಬಂದಿರುವಂತದ್ದು. ಒಂದನೇ ಪೇಜಿಗೆ ನೆಟ್ ಅಮೌಂಟ್ ಆಗಿರ್ಬೋದು, ಸ್ವಲ್ಪ ಜೂಮ್ ಇನ್ ಜೂಮ್ ಔಟ್ ಕೂಡ ಮಾಡ್ಕೋಬಹುದು. ಓಕೆ, ಈ ರೀತಿಯಾಗಿ ಬಂದಿರುತ್ತೆ ನೋಡ್ಬೋದು. ಇಲ್ಲಿಂದ ಫಸ್ಟ್ ಪೇಜಿಗೆ ಈ ರೀತಿಯಾಗಿ ಬಂದಿರುತ್ತೆ. ಈ ರೀತಿಯಾಗಿ ಆಗ್ಬಾರ್ದು ಅಂದ್ರೆ ನಮಗೆ ಮೊದಲಿಗೆ, ಯಾಕಂದ್ರೆ ವರ್ಡ್ ಒಳಗೆ ಏನಾಗ್ಬಿಡ್ತೈತಿ, ನಮ್ಗೆ ಪೇಜ್ ಕಾಣಿಸ್ತಾವ. ಈ ವರ್ಡ್ ಅನ್ನ ಓಪನ್ ಮಾಡ್ಕೊಂಡಾಗ ಒಂದನೇ ಪೇಜು ಎರಡನೇ ಪೇಜ್ ಅಂತೇಳಿ ನಾವು ನೋಡ್ತೀವಿ. ಇದರಲ್ಲಿ ನೋಡ್ಬೋದು ಇಲ್ಲಿಂದ ಒಂದ್ ಪೇಜ್. ಈಗ ಸಪೋಸ್ ನೀವು ಎರಡನೇ ಪೇಜ್ ತಗೊಂಡಾಗ ಪೇಜ್ ಲೇಔಟ್ ಅಲ್ಲಿ ಹೋಗಿ ನಾನು ಬ್ರೇಕ್ ಮಾಡ್ಕೋತಾ ನೆಕ್ಸ್ಟ್ ಪೇಜ್ ತಗೊಂಡಾಗ ಇಲ್ಲಿ ಕೆಳಗಡೆನೆ ಎರಡನೇ ಪೇಜ್ ಒಂದನೇ ಪೇಜ್ ಅಂತ ಕನ್ಸಿಡರ್ ಆಗುತ್ತೆ, ನಮ್ಗೆ ಗೊತ್ತಾಗ್ತದೆ. ಬಟ್ ಇಲ್ಲಿ ಎಕ್ಸೆಲ್ ಒಳಗೆ ಏನಾಗ್ಬಿಡ್ತದೆ, ಯಾವ್ದು ಒಂದು ಪೇಜ್ ಯಾವ್ದು ಎರಡನೇ ಪೇಜ್ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗುವುದಿಲ್ಲ. ಹಾಗಾಗಿ ನೀವೇನ್ ಮಾಡ್ಬೇಕು, ಇಲ್ಲಿ ನೋಡ್ರಿ ಒಂದನೇ ಪೇಜು, ಇದು ಎರಡನೇ ಪೇಜು, ಮೂರನೇ ಪೇಜಿಗೆ ಬಂದಿರುವಂತ ಅಕ್ಷರ ಗೊತ್ತಾಗ್ತದ. 3 ಪೇಜ್ ರೆಡಿ ಆಗ್ಯಾವ. ಹಾಗಾಗಿ ಕಂಟ್ರೋಲ್ ಜಡ್ ಮಾಡ್ಕೋಬೇಕು. ಕಂಪ್ಲೀಟ್ ಆಗಿ ನಾನು ಕಂಟ್ರೋಲ್ ಜಡ್ ಮಾಡ್ಕೋತಾ ಅದನ್ನೇ, ಸಾರಿ ವಾಪಸ್ ತಗೊಳ್ಳೋಣ. ಸಾರಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಟ್ ಅಮೌಂಟ್ ಅನ್ನ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ಏನಾಗಿದೆ, ತೊಂದರೆ ಏನಾಗಿದೆ ಅಂದ್ರೆ ಇಲ್ಲಿ ಪೇಜ್ ಲೇಔಟ್ ಒಳಗೆ ಹೋಗಿ ನೀವು ಫಸ್ಟ್ ಗೆ A4 ಸೈಜ್ ಪೇಜ್ ಅನ್ನ ರೆಡಿ ಮಾಡ್ಕೊಂಡಾಗ ಇಲ್ಲೊಂದು ಲೈನ್ ಬಂದಿರ್ತದ. ಇದು ಒಂದನೇ ಪೇಜ್ ನೀವು ಏನೇ ಮಾಡ್ಬೇಕಾಗಿತ್ತು ಅಂದ್ರೂ ಈ ಒಂದು ಲೈನಿನ ಒಳಗಡೆ ಕೆಲಸ ಮಾಡ್ಕೊಂಡ್ರೆ ಮಾತ್ರ ಒಂದನೇ ಪೇಜ್ ಎಲ್ಲಿ ತರ ಇದೆ ಅಂದ್ರೆ ಇಲ್ಲಿ ನೋಡ್ರಿ ಕೆಳಗಡೆ ಒಂದು ಲೈನ್ ಬಂದ್ಬಿಡ್ತದ. ಇದು ಒಂದನೇ ಪೇಜ್ ಅಲ್ಲಿ ಕೆಲಸ ಮಾಡುವಂತದ್ದು. ನೀವು ಏನೇ ಕೆಲಸ ಮಾಡ್ತಾ ಇದೀರಿ, ಯಾಕಂದ್ರೆ 10-15 ಕಾಲಮ್ಸ್ ಗಳು ಬರತ್ತಾವ ಸರ್, ನೆಕ್ಸ್ಟ್ ಪೇಜಿಗೆ ಹೊಂಟವ್ರಿ, ನೆಕ್ಸ್ಟ್ ಪೇಜಿಗೆ ನೀವು ನೀಟ್ ಆಗಿ ರೆಡಿ ಮಾಡ್ಕೋಬೇಕು ಅಂದ್ರೆ ಈ ಒಂದು ಪೇಜಿನ ಒಂದು ವಿಧಾನ ನಿಮ್ಗೆ ಬಹಳಷ್ಟು ಮಂದಿಗೆ ಗೊತ್ತಿರಲ್ಲ. ಕೆಲಸ ಮಾಡ್ಕೋತೀವಿ, ಪ್ರಿಂಟ್ ಕೊಡುವಂತ ಸಂದರ್ಭದಲ್ಲಿ ನಮ್ಗೆ ಅದು ಕಾಡ್ಕೋದ್ ಕೂತ್ ಬಿಡ್ತದೆ. ಏನ್ ಮಾಡಿದೀವೋ, ಇಲ್ಲಿ ಅರ್ಧ ಅಲ್ಲಿ ಅರ್ಧ ಹೊಂಟವ್ರಿ ಸರ್ ಅಂತೇಳಿ ಕನ್ಫ್ಯೂಸ್ ಆಗ್ಬಿಡ್ತೀವಿ. ಹಾಗಾಗಿ ಒಂದನೇ ಪೇಜ್ ಅನ್ನ ಯಾವ್ದಂತ ಇದೇನ್ ಕಾಣಿಸ್ತಾ ಇದೆಯಲ್ಲ, ಇದು ಕಂಪ್ಲೀಟ್, ಇದು ಒಂದನೇ ಪೇಜ್. ಎಲ್ಲಿವರೆಗೂ ಕೆಳಗಡೆ ಒಂದು ಲೈನ್ ಬರುತ್ತೆ ನಿಮ್ಗೆ. ಓಕೆ, ಆ ಒಂದು ಲೈನಿನವರೆಗೂ ಕೂಡ ಇದು ಒಂದನೇ ಪೇಜ್ ಅಂತ ತಿಳ್ಕೋಬೇಕು. ಇಲ್ಲೂ ಒಂದನೇ ಪೇಜ್ ಇದು ಗೊತ್ತಾಗ್ತದ. ಹೆಂಗ್ರಿ ಸರ್ ಇದು ಒಂದೇ ಪೇಜ್ ಅಂತಂದ್ರೆ ನೀವು ಪ್ರಿಂಟ್ ಪ್ರಿವ್ಯೂ ಒಳಗೆ ಮಾಡಿ ನೋಡ್ರಿ. ಇಲ್ಲಿ ನಿಮ್ಗೇನ್ ಕಾಣಿಸ್ತದ, ಒಂದೇ ಪೇಜ್ ಕಾಣಿಸ್ತದ. ನೋಡ್ಬೋದು, ಇಲ್ಲಿ ಕಾಣಿಸ್ತಾ ಇದೆಯಾ, ಒಂದೇ ಪೇಜ್ ಕಾಣಿಸುತ್ತೆ. ಜೂಮ್ ಮಾಡ್ಕೋರಿ, ಮತ್ತೆ ನಾ ಸುಳ್ಳು ಹೇಳತ್ತಿಲ್ಲ. ಮತ್ತೆ ಕೆಳಗಡೆ ಪೇಜ್ ನಂಬರ್ 1 ಅಂತ ಬರ್ತಾ ಇದೆ. ಓಕೆನಾ, ಹಾಗಾಗಿ ನಾವೇನ್ ಮಾಡ್ಬೇಕು, ಇದಕ್ಕೆ ಮತ್ತೆ ಕ್ಲೋಸ್ ಮಾಡ್ಕೋತೀನಿ. ಇದು ಎರಡನೇ ಪೇಜ್ ಬಂದಿರುವಂತದ್ದು, ತಿಳಿತಾ. ಹಾಗಾಗಿ ಇದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಕರೆಕ್ಟ್ ಆಗಿ ನಾನು ಇಲ್ಲಿವರೆಗೆ ಬಂದಿದೆ, ಇದನ್ನೇನ್ ಮಾಡ್ಕೋತೀನಿ, ಅಲ್ಲಿವರೆಗೂ ಬೇಡ ಅಂದ್ರೆ ಒಂದು ಸೇಲ್ಸ್ ಏನಿದೆ, ಸೇಲ್ಸ್ ನಂಬರ್ ಇಷ್ಟೇ ಇರಲಿ. ಐಟಮ್ ಸ್ವಲ್ಪ ದೊಡ್ಡಬೇಕಾಗಿದೆ, ಮತ್ತೆ ಪರ್ಚೇಸ್ ಸ್ವಲ್ಪ ಅಮೌಂಟ್ ಹಾಕ್ಲಿಕ್ಕೆ, ಕ್ವಾಂಟಿಟಿ ನಡೀತೈತಿ, ಟೋಟಲ್ ಅಮೌಂಟಿಗೆ, ನೆಕ್ಸ್ಟ್ ಡಿಸ್ಕೌಂಟಿಗೆ, ನೆಕ್ಸ್ಟ್ ನೆಟ್ ಅಮೌಂಟ್. ನೋಡ್ರಿ ಇದು ಕರೆಕ್ಟ್ ಆಗಿ ನಾವೇನ್ ಮಾಡ್ಬೇಕು, ಈ ರೀತಿಯಾಗಿ ಸರ್ಸ್ಕೋಬೇಕು. ನೋಡ್ರಿ ವಾಪಸ್ ಹೊಂಟದ. ನೆಟ್ ಅಮೌಂಟ್ ಎರಡನೇ ಪೇಜ್ ಒಳಗೆ ಬಂತು. ಇದನ್ನ ಸ್ವಲ್ಪ ಈ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರೆ ಒಂದೇ ಪೇಜ್ ಒಳಗೆ ಕರೆಕ್ಟ್ ಆಗಿ ಬಂದ್ಬಿಡ್ತಾವ. ಈಗ ಇವುಗಳಿಗೆ ಸೈಜ್ ದೊಡ್ಡದು ಮಾಡ್ಬೇಕು ಅಂದ್ರೆ ಸೆಲೆಕ್ಷನ್ ಮಾಡ್ಕೊಂಡು ಹೋಮ್ ಒಳಗೆ ಹೋಗಿ ಇದನ್ನ ದೊಡ್ಡದಾಗಿ ನೀವು ಸೈಜ್ ಅನ್ನ ಮಾಡ್ಕೋಬಹುದು. ಈಗ ಸೈಜ್ ಮಾಡ್ಕೊಂಡಾಗ್ನು ಕೂಡ ಒಳಗಡೆ ಹೋಗಿದೆ ನೋಡ್ಬೋದು. ಈಗ ಅವಾಗ ಏನ್ ಮಾಡ್ಕೋಬಹುದು, ನಾವು ಇದನ್ನ ಸ್ವಲ್ಪ ಸಣ್ಣ ಮಾಡ್ಕೋಬಹುದು. ಸೀರಿಯಲ್ ನಂಬರ್ ಆಗಿರ್ಬೋದು, ಐಟಮ್ಸ್, ಪ್ರೈಸ್, ಕ್ವಾಂಟಿಟಿ ಸ್ವಲ್ಪ ತಗೋರಿ. ಟೋಟಲ್ ಅನ್ನೋದು ಕರೆಕ್ಟ್ ಆಗಿದೆ, ಡಿಸ್ಕೌಂಟ್ ಅನ್ನೋದು ಕರೆಕ್ಟ್ ಆಗಿದೆ. ಬಟ್ ನೆಟ್ ಅಮೌಂಟ್ ಅನ್ನೋದು ಏನಾಗಿದೆ, ಒಂದರ ಮೇಲ್ಗಡೆ ಬರಬೇಕು. ಟೆಕ್ಸ್ಟ್ ವಾರ್ಪ್ ಮೇಲೆ ಕ್ಲಿಕ್ ಮಾಡ್ಕೋರಿ, ಈ ರೀತಿಯಾಗಿ ಬರುತ್ತೆ. ಇದನ್ನ ಸ್ವಲ್ಪ ಒಳಗಡೆ ತಗೋರಿ, ನೀವು ಸ್ವಲ್ಪ ಒಳಗಡೆ. ಈಗ ಕರೆಕ್ಟ್ ಆಗಿ ಡಿಸ್ಕೌಂಟ್ ನಮಗೆ ಕರೆಕ್ಟ್ ಆಗಿ ಒಂದು ಕಾಲಮ್ ರೆಡಿ ಆಗಿ ಬಂದಿದೆ. ಈ ರೀತಿಯಾಗಿ ಕಾಲಮ್ಸ್ ಗಳನ್ನ ನಾವೇನ್ ಮಾಡ್ಬೇಕು, ಸರಿಸಿ ಕರೆಕ್ಟ್ ಆಗಿ ಇಟ್ಕೋಬೇಕು. ಗೊತ್ತಾಗಿದ್ಯಾ. ಬಟ್ ಇಲ್ಲಿಂದ ಇನ್ನೂ ಸ್ವಲ್ಪ ದೊಡ್ಡದಾಗ್ಬೇಕು ಸರ್ ಪ್ರೈಸ್ ಅಂದ್ರೂ ಕೂಡ ನೀವು ದೊಡ್ಡದು ಮಾಡ್ಕೋಬಹುದು, ಏನ್ ತೊಂದರೆ ಇಲ್ಲ. ಇಲ್ಲಿವರೆಗೂ ದೊಡ್ಡದು ಮಾಡ್ಕೋಬಹುದು ಸ್ವಲ್ಪ, ಮತ್ತೆ ಈ ಕಡೆ ತಗೋರಿ. ಯಾಕಂದ್ರೆ ಇದು ಒಳಗೆ ಹೋಗಬಾರ್ದು, ಹಾಗಾಗಿ ಸ್ವಲ್ಪ ಒಳಗಡೆ ತಗೊಂಡ್ರೆ ಸಾಕು. ಈಗೇನ್ ಮಾಡ್ಬೇಕು, ಬಿಲ್ಲಿಂಗ್ ಸಿಸ್ಟಮ್ ಅನ್ನೋದೇನಿದೆಯಲ್ಲ ಇದಕ್ಕೆ ಸೆಲೆಕ್ಷನ್ ಮಾಡ್ಕೊಂಡು ಸೆಂಟರ್ ಅಲೈನ್ಮೆಂಟ್ ಅಂತ ಮಾಡ್ಕೋರಿ. ಅಂದ್ರೆ ಇಲ್ಲಿಂದ ಮರ್ಜ್ ಸೆಂಟರ್ ಅಂದ್ರೆ ಒಳಗಡೆ ಇರುವಂತ ಲೈನ್ಸ್ ಗಳು ಹೈಡ್ ಆಗಿ ನಮ್ಗೆ ಸೆಂಟರ್ ಒಂದು ಹೆಡ್ಲೈನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಬಂದ್ಬಿಡ್ತದೆ. ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ಇದ್ರ ಮೇಲೆ ಸೆಂಟರ್ ಅಂದ್ರೆ ಮರ್ಜ್ ಅಂಡ್ ಸೆಂಟರ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ, ಕರೆಕ್ಟ್ ಆಗಿ ಬಂದ್ಬಿಡ್ತದೆ. ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ಇದರ ಒಂದು ಸೈಜ್ ಕೂಡ ನೀವೇನ್ ಮಾಡ್ಬೋದು, ದೊಡ್ಡ ಮಾಡ್ಕೊಂಡು ಅದಕ್ಕೊಂದು ಕಲರ್ ಕೊಟ್ಬಿಡ್ರಿ. ಬಿಲ್ಲಿಂಗ್ ಸಿಸ್ಟಮ್ ಅಂತ ಬಂತು. ಓಕೆನಾ. ಇವುಗಳಿಗೂ ಕೂಡ ಸೆಂಟರ್ ಒಳಗೆ ಬರಬೇಕಾಗಿದೆ ಸರ್. ನೆಟ್ ಅಮೌಂಟ್ ನೋಡ್ರಿ ಕೆಳಗಡೆ ಬಂದಿದೆ, ಸ್ವಲ್ಪ ಮುಂದಕ್ಕೆ ತಗೊಳ್ಳೋಣ, ಅಲ್ಲೇ ಬಂದ್ಬಿಡ್ತದೆ. ನೆಕ್ಸ್ಟ್ ಏನ್ ಮಾಡ್ಬೇಕು, ಇದನ್ನ ಸ್ವಲ್ಪ ನಾನೇನ್ ಮಾಡ್ತೀನಿ, ಟೋಟಲ್ ಅನ್ನೋದೇನಿದೆಯಲ್ಲ ಪ್ರೈಸ್ ಏನಿದೆ ಸ್ವಲ್ಪ ಸಣ್ಣ ಮಾಡ್ಕೊಳ್ಳೋಣ. ಕ್ವಾಂಟಿಟಿ ಕೂಡ ನಾವು ಸ್ವಲ್ಪ ಸಣ್ಣ ಮಾಡ್ಕೋಬಹುದು. ಈಗ ಕರೆಕ್ಟ್ ಆಗಿ ಇದನ್ನ ಸ್ವಲ್ಪ ಈ ಕಡೆ ತಗೋರಿ, ನೆಟ್ ಅಮೌಂಟ್ ಕರೆಕ್ಟ್ ಆಗಿ ಬಂದ್ಬಿಡ್ತದೆ. ಓಕೆ. ನೆಕ್ಸ್ಟ್ ಈಗ ಏನ್ ಮಾಡ್ಬೇಕಾಗಿದೆ, ಇದಕ್ಕೆ ಸೆಲೆಕ್ಷನ್ ಮಾಡ್ಕೊಂಡು ಇವೆಲ್ಲ ಸೆಂಟರ್ ಒಳಗೆ ಬರ್ಬೇಕು. ನೋಡ್ರಿ ಕಾಲಮ್ ಒಳಗೆ ಹೆಂಗ್ ಕಾಣಿಸ್ತಾವ, ಇದು ಪ್ರೊಫೆಷನಲ್ ಅಂತ ಅನ್ನೋದಿಲ್ಲ. ಈಗ ಸೆಂಟರ್ ಒಳಗೆ ಬರ್ಬೇಕು ಅಂದ್ರೆ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿಂದ ಅಲೈನ್ಮೆಂಟ್ ಒಳಗೆ ಸೆಂಟರ್ ಅಲೈನ್ಮೆಂಟ್ ಅನ್ನ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಬಂದ್ಬಿಡ್ತದೆ.
ತಿಳತನ ಹೇಳೋದ ಗೊತ್ತಾಗ್ತಿದಿಲ್ಲ ರೀ, ಯಾಕಂದ್ರೆ 5 ನಿಮಿಷದೊಳಗೆ ಹೇಳ್ಬೋದು ನಾನು, ಬಟ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ನಿಮ್ಗೂ ತಿಳಿಯೋ ರೀತಿ ಒಳಗೆ ಹೇಳಿದ್ರೆ ನನ್ಗೂ ಸಮಾಧಾನ ಆಗ್ತದ, ನೀವು ಸಮಾಧಾನದಿಂದ ಕೇಳ್ಕೊಂಡ್ರೆ ನಿಮ್ಗೂ ಕರೆಕ್ಟ್ ಆಗಿ ತಿಳಿತದ. ಸುಮ್ನೆ ಹಿಂಗ್ ಮಾಡ್ಬೇಕಾ ಹಂಗ್ ಮಾಡ್ಬೇಕು, ಹಿಂಗ್ ಮಾಡಿ ಹಿಂಗ್ ಮಾಡ್ಕೋತ ಹೊಂಟು ಬಿಡ್ರೆ ತಂದ್ರ ಎಲ್ಲಾರು ಮಾಡ್ಬಿಡ್ತಾರ, ಗೊತ್ತಾಗೋದಿಲ್ಲ. ಹಾಗಾಗಿ ಸಣ್ಣ ಮಗುನು ಕೂಡ ವಿಡಿಯೋ ನೋಡಿದ್ರೆ ಅವನಿಗೂ ಕೂಡ ಕ್ಲಿಯರಿಫಿಕೇಶನ್ ಗೊತ್ತಾಗ್ತದ. ಓಕೆ, ಇಷ್ಟೆಲ್ಲ ಬರ್ದಾದ್ಮೇಲೆ ನಾನೇನ್ ಮಾಡ್ತೀನಿ, ಇವುಗಳಿಗೆ ಸೆಲೆಕ್ಷನ್ ಮಾಡ್ಕೊಂಡು ಎಲ್ಲಿವರೆಗೆ ನಂಬರ್ 10 ವರೆಗೂ ಸೆಲೆಕ್ಷನ್ ಮಾಡಿ ಇಲ್ಲಿಂದ ನಾನೇನ್ ಮಾಡ್ತೀನಿ, ಬಾಟಮ್ ಬಾರ್ಡರ್ ಮೇಲೆ ಹೋಗ್ಬಿಟ್ಟು ಆಲ್ ಬಾರ್ಡರ್ ಮೇಲೆ ಕ್ಲಿಕ್ ಮಾಡ್ರಿ. ಸಂಪೂರ್ಣವಾಗಿ ಎಲ್ಲದಕ್ಕೂ ಬಾರ್ಡರ್ ಬಂದ್ಬಿಡ್ತದ. ನೋಡ್ಬೋದು, ಈಗ ಗೊತ್ತಾಗ್ತದ. ಇನ್ನು ಸ್ವಲ್ಪ ಸೈಜ್ ಕಡಿಮೆ ಮಾಡ್ಕೋತೀವಿ, 16 ಇದೆ, ಇದನ್ನ 14 ಮಾಡ್ಕೊಳ್ಳೋಣ. ಸೈಜ್ ಸ್ವಲ್ಪ 14 ಮಾಡ್ಕೋರಿ, ಕರೆಕ್ಟ್ ಆಗಿ ಕಾಣಿಸ್ತದ. ಓಕೆ, ಇವುಗಳಿಗೆ ಬೋಲ್ಡ್ ಮಾಡ್ಬೇಕು ಅಂದ್ರೆ ಸೆಲೆಕ್ಷನ್ ಮಾಡಿ ಬೋಲ್ಡ್ ಮೇಲೆ ಕ್ಲಿಕ್ ಮಾಡಿ, ದಪ್ಪ ಆಗ್ತಾವ ಅಕ್ಷರಗಳು, ತಿಳಿತಾ. ಇವುಗಳಿಗೆ ಕಲರ್ ಕೊಡ್ಬೇಕು ಸರ್ ಅಂದ್ರೆ ಸೆಲೆಕ್ಷನ್ ಮಾಡ್ಕೊಂಡು ಬಕೆಟ್ ಒಳಗೆ ಹೋಗಿ ಒಂದು ಕಲರ್ಸ್ ಅನ್ನ ನಿಮ್ಗೆ ಯಾವ್ದು ಬೇಕೋ ಆ ಒಂದು ಕಲರ್ಸ್ ಅನ್ನ ನೀವೇನ್ ಮಾಡಬಹುದು, ಇಲ್ಲಿ ಕೊಡಬಹುದು. ತಿಳಿಯಾಗತೈತಿ, ಕಲರ್ ಬತ್ತು. ಈ ಕೆಳಗಡೆ ಸೀರಿಯಲ್ ನಂಬರ್ 01, ಬಟ್ ಸೀರಿಯಲ್ ಆಗಿ 01 02 ಬರೆಯೋದು ಬೇಡ ಅಂದ್ರೆ ಡೈರೆಕ್ಟ್ ಆಗಿ ನೀವೇನ್ ಮಾಡ್ಬೇಕು, ಈ ರೀತಿಯಾಗಿ ಪ್ಲಸ್ ಹಿಂಗ್ ಬಂದಾಗ ಜಗ್ಬಾರ್ದು. ಹಿಂಗ್ ಬಂದಾಗ ನಾವು ಹಿಂಗ್ ಜಗ್ತೀವಿ, ಬರೋದಿಲ್ಲ ಅದು. ಅವಾಗ ಕಂಟ್ರೋಲ್ ಜಡ್ ಮಾಡ್ಕೋರಿ. ಸಪೋಸ್ ಇಲ್ಲಿ 1 ಬರ್ದು ಇಲ್ಲಿ ಈ ರೀತಿಯಾಗಿ ಮೈನಸ್ ಚಿಹ್ನೆ ಬ್ಲಾಕ್ ಒಳಗೆ ಬರಬೇಕು. ಇಲ್ಲಿ ಮೂಲಿ ಒಳಗೆ ನೀವು ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಬ್ಲಾಕ್ ಒಳಗೆ ಬತ್ತಂದ್ರೆ ಹಿಡಿದು ಜಗ್ರಿ. ಕೆಳಗೆ ಜಗ್ಗಿದ ಕೂಡ 1 ಬತ್ತಾ, ಇಲ್ಲೊಂದು ಪ್ಲಸ್ ಕಾಣಿಸ್ತದ, ಇದ್ರ ಮೇಲೆ ಕರಿ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡ್ರಿ. ಫಿಲ್ ಸೀರೀಸ್ ಅಂತ ಮಾಡಿದ್ರೆ 8 ಐಟಮ್ಸ್ ಆಟೋಮೆಟಿಕ್ ಆಗಿ ಬಂದ್ಬಿಡ್ತಾವ. ಈಗ ಇಲ್ಲಿ ಬರಿಬೇಕಾಗಿದೆ. ಈಗ ಸಪೋಸ್ ನನ್ನ ಒಂದು ಕಂಪನಿ ಇದೆ, ಅಥವಾ ನನ್ನೊಂದು ಶಾಪ್ ಇದೆ, ನನ್ನೊಂದು ಶೋರೂಮ್ ಇದೆ. ಒಬ್ಬರು ಕಸ್ಟಮರ್ ನನ್ನ ಹತ್ರ ಬಂದಿದ್ದಾರೆ. ಏನ್ ತಗೊಳಿಕ್ ಬಂದಿದ್ದಾರಪ್ಪ ಅಂದ್ರೆ ಬ್ಯಾಗ್ ತಗೋತಾ ಇದ್ದಾನೆ, ಅಥವಾ ಸ್ಕೂಲ್ ಬ್ಯಾಗ್ ಖರೀದಿ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊರಿ. ಓಕೆ, ಇಲ್ಲಿಂದ ಬ್ಯಾಗ್ಸ್ ಅನ್ನ ತಗೋತಾ ಇದ್ದಾನೆ, ಹೌದಾ. ನೆಕ್ಸ್ಟ್ ಮತ್ತೇನ್ ತಗೋತಾ ಇದ್ದಾನೆ, ಶೂಸ್ ತಗೋತಾ ಇದ್ದಾನೆ, SHOES ಶೂಸ್ ತಗೋತಾ ಇದ್ದಾನೆ. ನೆಕ್ಸ್ಟ್ ಶೂಸ್ ಆದ ನಂತರ ಮತ್ತೆ ಏನ್ ತಗೋತಾ ಇದ್ದಾನೆ, ಯಾಕಂದ್ರೆ ನೀವು ಏನ್ ಸೇಲ್ ಮಾಡ್ತಾ ಇದೀರಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಫೈಲ್ ಸೇಲ್ ಮಾಡ್ತಾ ಇದೀನಿ ಸರ್, FILES ಫೈಲ್ ಸೇಲ್ ಮಾಡ್ತಾ ಇದೀನಿ. ಫೈಲ್ ಆದ ನಂತರ ಮತ್ತೇನ್ ತಗೋತಾ ಇದಾರೆ ಅವರು, ಅದನ್ನು ಕೂಡ ನಾವು ಸಂಪೂರ್ಣವಾಗಿ ಬರಿಬೇಕಾಗ್ತದೆ, ಹೌದಾ. ಮಾರ್ಕರ್ ತಗೋತಾ ಇದಾರೆ. ಓಕೆ, MARKER ಮಾರ್ಕರ್ ಅನ್ನ ತಗೋತಾ ಇದಾರೆ. ನೆಕ್ಸ್ಟ್ ಏನ್ ತಗೋತಾ ಇದಾರೆ ಸರ್, ಬ್ಲೂ ಸ್ಟಿಕ್ ತಗೋತಾ ಇದಾರೆ, ಹೌದಾ. ಅವಾಗ ನಾವೇನ್ ಮಾಡ್ಬೋದು, ಬ್ಲೂ ಸ್ಟಿಕ್ ಆಗಿರ್ಬೋದು, ಅಥವಾ ಪೆನ್ಸಿಲ್ ಒಂದು ಆಗಿರ್ಬೋದು. ಸ್ಟ್ಯಾಂಪ್ ತಗೋತಾ ಇದ್ದಾನೆ ಅಂದ್ರೆ ಸ್ಟಾಪ್ಲರ್ ತಗೋತಾ ಇದ್ದಾನೆ. ಅವಾಗ ಅದನ್ನು ಕೂಡ ನಾವೇನ್ ಮಾಡ್ಬೇಕಾ, ಇದನ್ನ ಸ್ಟಾಪ್ಲರ್ ಕೂಡ ಸಂಪೂರ್ಣವಾಗಿ ಇಲ್ಲಿ ಟೈಪ್ ಮಾಡ್ಕೋಬೇಕು. ಓಕೆನಾ, ಸ್ಟಾಪ್ಲರ್ ತಗೋತಾ ಇದಾರೆ. ನೆಕ್ಸ್ಟ್ ಅದಾದ ನಂತರ ಮತ್ತೇನ್ ತಗೋತಾ ಇದಾರೆ, ಫೋಲ್ಡರ್ಸ್ ತಗೋತಾ ಇದಾರೆ, ನೋಟ್ ಬುಕ್ ತಗೋತಾ ಇದಾರೆ, ನೋಟ್ ಬುಕ್ ತಗೋತಾ ಇದಾರೆ. ಅದನ್ನು ಕೂಡ ನಾವು ಸಂಪೂರ್ಣವಾಗಿ ಏನ್ ಮಾಡ್ಬೇಕು, ಸಂಪೂರ್ಣವಾಗಿ ಟೈಪ್ ಮಾಡ್ಕೋಬೇಕು. ಗೊತ್ತಾಗ್ತದ, BOOK ನೋಟ್ ಬುಕ್ ತಗೋತಾ ಇದಾರೆ. ನೆಕ್ಸ್ಟ್ ಮತ್ತೇನ್ ಖರೀದಿ ಮಾಡ್ತಾ ಇದಾರೆ ಅದನ್ನು ಕೂಡ ನಾವು ಸಂಪೂರ್ಣವಾಗಿ ಬರ್ಕೋಬೇಕಾಗ್ತದೆ. ಓಕೆ, ನೋಟ್ ಪ್ಯಾಡ್ ತಗೋತಾ ಇದಾರೆ, ಇದನ್ನ ಸಂಪೂರ್ಣವಾಗಿ ಅವ್ರು ಏನ್ ಐಟಮ್ಸ್ ತಗೋತಾ ಇದಾರಲ್ಲ ಅದನ್ನ ನೀವೇನ್ ಮಾಡ್ಬೇಕು, ಇಲ್ಲಿಂದ ಐಟಮ್ಸ್ ಹೆಸರುಗಳನ್ನ ಹಾಕ್ಬೇಕಾಗ್ತದೆ. ನೋಟ್ ಪ್ಯಾಡ್ ತಗೋತಾ ಇದಾರೆ. ನೋಟ್ ಪ್ಯಾಡ್ ಆದ ನಂತರ ಮತ್ತೇನ್ ತಗೋತಾ ಇದಾರಪ್ಪ ಅಂದ್ರೆ ಪೆನ್ ತಗೋತಾ ಇದಾರೆ, ಪೆನ್ ಹಾಕಿದೀನಿ. ಸಾಕು, 8 ಐಟಮ್ಸ್ ಅನ್ನ ನಾವು ಇಟ್ಕೊಳ್ಳೋಣ. ಓಕೆನಾ, ಇಷ್ಟನ್ನ ನನ್ನಿಂದ ಅವರು ಖರೀದಿ ಮಾಡ್ತಾ ಇದಾರೆ, ಅಥವಾ ನನ್ನಲ್ಲಿ ಇರುವಂತ ಸ್ಟಾಕ್ಗಳು ಇವೆಲ್ಲ ಸಾವಿರಾರು ಹೆಸರುಗಳು ಅದಾವ. ಬಟ್ ಈಗ ಜಸ್ಟ್ ನಾನು ಐಟಮ್ಸ್ ಅನ್ನ ಒಬ್ಬರಿಗೆ ಬಿಲ್ ಮಾಡಿ ಕೊಡ್ಬೇಕಾಗಿದೆ. ಇದನ್ನೆಲ್ಲ ಸಂಪೂರ್ಣವಾಗಿ ಬರ್ಕೊಂಡಿದ್ದೀರಿ. ಈಗ ಪ್ರೈಸ್ ಏನ್ ಕೊಡ್ತಾ ಇದೀನಿ, ಒಂದು ಬ್ಯಾಗಿಗೆ ನಾನು 550 ರೂಪಾಯಿ ತಗೋತಾ ಇದ್ದೀನಿ. ನೆಕ್ಸ್ಟ್ ಶೂಸ್ ಬಂದ್ಬಿಟ್ಟು 250 ರೂಪಾಯಿ ಶೂಸ್, ಅಥವಾ 235 ರೂಪಾಯಿ ಶೂಸ್ ಅನ್ನ ತಗೋತಾ ಇದೀವಿ ಅಂತ ತಿಳ್ಕೊರಿ, 235 ರೂಪಾಯಿ. ನೆಕ್ಸ್ಟ್ ಫೈಲ್ಸ್ ಗಳಿಗೆ ನಾನು ಏನ್ ಮಾಡ್ತಾ ಇದ್ದೀನಿ, 190 ರೂಪಾಯಿ ತಗೋತಾ ಇದೀನಿ ಒಂದು ಫೈಲ್ಗೆ. ಇದು ಮಾರ್ಕರ್ ಬಂದ್ಬಿಟ್ಟು 30 ರೂಪಾಯಿ ಮಾರ್ಕರ್. ನೆಕ್ಸ್ಟ್ ಸ್ಟಾಪ್ಲರ್ ಬಂದ್ಬಿಟ್ಟು 60 ರೂಪಾಯಿದು ಸ್ಟಾಪ್ಲರ್. ನೆಕ್ಸ್ಟ್ ನೋಟ್ ಬ್ಯಾಗ್ ಬಂದ್ಬಿಟ್ಟು 70 ರೂಪಾಯಿಗೊಂದು ನೋಟ್ ಬುಕ್ ಕೊಡ್ತಾ ಇದೀವಿ. ನೆಕ್ಸ್ಟ್ ಅದರ ಮೇಲೆ ನೆಕ್ಸ್ಟ್ ನೋಟ್ ಪ್ಯಾಡ್ ಬಂದ್ಬಿಟ್ಟು 52 ರೂಪಾಯಿದು ನೋಟ್ ಪ್ಯಾಡ್. ಪೆನ್ ಬಂದ್ಬಿಟ್ಟು 18 ರೂಪಾಯಿಗೊಂದು ಪೆನ್. ಈ ರೀತಿಯಾಗಿ ನನ್ನಲ್ಲಿರುವಂತ ಪ್ರೈಸ್ ಅನ್ನ ನಾವೇನ್ ಮಾಡ್ಕೊಂಡಿದ್ದೀವಿ, ಇಲ್ಲಿ ಹಾಕೊಂಡಿದ್ದೀವಿ, ಹೌದಾ. ಇದು ಎಲ್ಲವನ್ನು ಕೂಡ ಐಟಮ್ಸ್ ಏನಾಗಿರ್ತಾವ ಆಲ್ರೆಡಿ ನೀವು ಎಲ್ಲಿ ಏನ್ ಕೆಲಸ ಮಾಡ್ತಾ ಇದ್ರಿ ಅಲ್ಲೆಲ್ಲ ಎಂಟ್ರಿ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು ನೀವು. ಈಗ ಯಾರೊಬ್ರು ಗ್ರಾಹಕರು ಬಂದ್ರ ಏನ್ ಬೇಕಾಗ್ಯದ್ರಿ ಸರ್, ಒಂದು ಬ್ಯಾಗ್ ಕೊಡ್ರಿ, ಒಂದು 5 ಬ್ಯಾಗ್ ಬೇಕಾಗ್ಯವ್ರಿ ನಮ್ಮ ಹುಡುಗರಿಗೆ, 5 ಬ್ಯಾಗ್. ನೆಕ್ಸ್ಟ್ ಶೂಸ್ ಎಷ್ಟು ಜೋಡ್ ಬೇಕಾಗ್ಯಾವ್ರಿ, ಒಂದು 4 ಶೂಸ್ ಬೇಕಾಗ್ಯಾವ್ರಿ. ನೆಕ್ಸ್ಟ್ ಫೈಲ್ಸ್ ಎಷ್ಟು ಬೇಕಾಗ್ಯಾವ್ರಿ, ಒಂದು 20 ಫೈಲ್ಸ್ ಗಳು ಬೇಕಾಗ್ಯಾವ್ರಿ. ನೆಕ್ಸ್ಟ್ ಮಾರ್ಕರ್ ಎಷ್ಟು ಬೇಕಾಗ್ಯದ್ರಿ, ಒಂದು 50 ಮಾರ್ಕರ್ ಬೇಕಾಗ್ಯಾವ್ರಿ. ಓಕೆ, ಸ್ಟಾಪ್ಲರ್ ಎಷ್ಟು ಬೇಕ್ರಿ, ಒಂದು 4 ಸ್ಟಾಪ್ಲರ್ ಸಾಕು. ನೆಕ್ಸ್ಟ್ ನೋಟ್ ಬುಕ್ ಎಷ್ಟು ಬೇಕ್ರಿ, ಒಂದು 20 ಬೇಕಾಗ್ಯಾವ. ಓಕೆ, ನೋಟ್ ಪ್ಯಾಡ್ ಎಷ್ಟು ಬೇಕಾಗಿದೆ, ಒಂದು 12 ನೋಟ್ ಪ್ಯಾಡ್ ಬೇಕಾಗಿದೆ. ಪೆನ್ ನನಗೆ ಬಂದ್ಬಿಟ್ಟು 24 ಪೆನ್ ಬೇಕಾಗ್ಯಾವ, ಒಂದು 2 ಡಜನ್ ಪೆನ್ ತಗೋತಾ ಇದೀನಿ. ಇಷ್ಟಾಯ್ತು. ಇದ್ರ ಟೋಟಲ್ ಅಮೌಂಟ್ ಅನ್ನ ನಾವು ಹಾಕೋಬೇಕಾಗ್ತದೆ. ಓಕೆ, ಇದಕ್ಕೆ ಆಗಿರುವಂತ ಒಂದು ಕ್ಯಾಲ್ಕುಲೇಷನ್ ಮಾಡೋದು ಹೆಂಗಪ್ಪ, ಇಲ್ಲಿ ನೋಡ್ಬೋದು, ಕರೆಕ್ಟ್ ಆಗಿ ಇಮ್ಯಾಜಿನೇಷನ್ ಮಾಡ್ಕೋರಿ. ಬ್ಯಾಗ್ಸ್ ಅಂತ ನಾವು ನೋಡ್ತಾವೆ, ಹೌದಾ. ಒಂದು ಬ್ಯಾಗಿಗೆ 550 ರೂಪಾಯಿಗೆ ನಾವು ಸೇಲ್ ಮಾಡ್ತಾ ಇದೀವಿ. ಹಾಗಾದ್ರೆ ಅವರು ಎಷ್ಟು ಬ್ಯಾಗ್ ಖರೀದಿ ಮಾಡ್ತಾ ಇದಾರೆ ನಮ್ಮ ಹತ್ರ,
5 ಬ್ಯಾಗ್ಗಳನ್ನ ಕಸ್ಟಮರ್ ನಮ್ಮ ಕಡೆಯಿಂದ ತಗೋತಾ ಇದಾರೆ, ಅದರದ ಅಮೌಂಟ್ ಅನ್ನ ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಹೇಳಬೇಕಾಗ್ತದೆ. ನೆಕ್ಸ್ಟ್ ಅವ ಶೂಸ್ ಬಂದ್ಬಿಟ್ಟು 235 ರೂಪಾಯಿಗೆ ಒಂದು ಶೂಸ್ ಅನ್ನ ನಾವು ಸೇಲ್ ಮಾಡ್ತಾ ಇದೀವಿ ಅಂದ್ರೆ ಒಂದು ಜೊತೆ ಆಗಿರ್ಬೋದು ಅಥವಾ ಒಂದೇ ಶೂಸ್ ಆಗಿರ್ಬೋದು, ಅದಕ್ಕೆ ಎಷ್ಟಾಗಿದೆ ಅವು 4 ಶೂಸ್ ಗಳನ್ನ ತಗೋತಾ ಇದಾರೆ. ನೆಕ್ಸ್ಟ್ ಫೈಲ್ಸ್ ಎಷ್ಟು 190 ರೂಪಾಯಿ ಒಂದು ಫೈಲ್ ಅನ್ನ ಸೇಲ್ ಮಾಡ್ತಾ ಇದೀವಿ, ಅಂತವ್ 20 ಫೈಲ್ ತಗೊಳತ್ತಾರ. ಅದರ ಅಮೌಂಟ್ ಎಷ್ಟಾಯ್ತು, ಡಿಸ್ಕೌಂಟ್ ಎಷ್ಟಾಯ್ತು, ನೆಟ್ ಅಮೌಂಟ್ ಎಷ್ಟಾಯ್ತು ಅನ್ನೋದನ್ನ ನಾವು ಕ್ಯಾಲ್ಕುಲೇಷನ್ ಮಾಡಿ ಅವರಿಗೆ ಹೇಳಬೇಕಾಗ್ತದೆ. ಓಕೆನಾ. ಟೋಟಲ್ ಹೆಂಗ್ ಮಾಡ್ಬೇಕಪ್ಪ ಅಂದ್ರೆ ಮೊದಲಿಗೆ ಈಸ್ ಈಕ್ವಲ್ ಟು ಫ್ರೆಶ್ ಮಾಡ್ಕೊರಿ. ಮಾಡಿದ ನಂತರ ನಾವೇನ್ ಮಾಡ್ಬೇಕು, ಇದರ ಒಳಗ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಓಕೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಸ್ಟಾರ್ ಕೀಬೋರ್ಡ್ ಅಲ್ಲಿ ಸ್ಟಾರ್ ಇರುತ್ತೆ, ಮತ್ತೆ ಇಂಟು ಎಕ್ಸ್ ಹುಡುಕಾಡಕ್ ಹೋಗ್ಬೇಡ್ರಿ, ಸ್ಟಾರ್ ಬಟನ್ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ 5 ಮೇಲೆ ಕ್ಲಿಕ್ ಮಾಡಿ ನೀವು ಜಸ್ಟ್ ಏನ್ ಮಾಡ್ಬೇಕು, ಎಂಟರ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಷನ್ ಆಗಿ ಬಂದ್ಬಿಡ್ತದೆ. ನೋಡ್ರಿ ಕೆಳಗಿನ ಇನ್ನೊಂದ್ಸರ್ತಿ ಹೇಳ್ತೀನಿ, ಈಸ್ ಈಕ್ವಲ್ ಟು ಮಾಡ್ಕೋಬೇಕು. ನೆಕ್ಸ್ಟ್ ಪ್ರೈಸ್ ಮೇಲೆ ಕ್ಲಿಕ್ ಮಾಡ್ರಿ, ಶೂಸಿನ ಒಂದು ಪ್ರೈಸ್ ಮೇಲೆ ಕ್ಲಿಕ್ ಮಾಡ್ಕೋರಿ. ಮಾಡಿದ ನಂತರ ಇದಕ್ಕೆ ಸ್ಟಾರ್ ಹಾಕೋಬೇಕು. ನೆಕ್ಸ್ಟ್ ಎಷ್ಟು ಕ್ವಾಂಟಿಟಿ ತಗೋತಾ ಇದಾರೆ ಅದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಎಂಟರ್ ಮಾಡ್ಕೊಂಡ್ಬಿಟ್ರೆ ಅದರ ಅಮೌಂಟ್ ಅದರ ವ್ಯಾಲ್ಯೂ ಆಟೋಮೆಟಿಕ್ ಆಗಿ ಬಂದ್ಬಿಡ್ತದೆ. ನೆಕ್ಸ್ಟ್ ಇದನ್ನ ಹಿಡಿದು ಕೆಳಗಡೆ ನೀವು ಜಕ್ಕೊಂಡ್ಬಿಟ್ರೆ ಸಾಕು, ಎಲ್ಲಾನು ಕೂಡ ಆಟೋಮೆಟಿಕ್ ವ್ಯಾಲ್ಯೂ ಇಲ್ಲಿ ಬಂದ್ಬಿಡ್ತದೆ. ಇಷ್ಟೇ ಅಮೌಂಟ್ ನಾವು ಲೆಕ್ಕ ಮಾಡುವಂತ ವಿಧಾನ. ಓಕೆನಾ, ಟೋಟಲ್ ಅಮೌಂಟ್ ಹಾಕಿದೀವಿ. ನೆಕ್ಸ್ಟ್ ಇಲ್ಲಿಂದ ಡಿಸ್ಕೌಂಟ್ ಏನ್ ಮಾಡಬೇಕಾಗಿದೆ, ಡಿಸ್ಕೌಂಟ್ ಮಾಡಬೇಕಾಗ್ತದೆ. ಯಾಕಂದ್ರೆ ಒಂದು 5% ನಾವು ಕಸ್ಟಮರ್ ಗಳಿಗೆ ಡಿಸ್ಕೌಂಟ್ ಕೊಟ್ಟರೆ ನಮ್ಮಲ್ಲಿ ಬರ್ತಾರೆ, ನಮ್ಮ ಕಂಪನಿಗೆ ಬಂದು ಅಪ್ರೋಚ್ ಆಗ್ತಾರ ಅವರು. ನಾವು ಡಿಸ್ಕೌಂಟೇ ಕೊಡಾತಿಲ್ಲ, ಏನು ಬಿಡಾತಿಲ್ಲ, ನಮಗ್ ಬಂದು ಯಾರು ಮುಷಿ ನೋಡ್ತಾರೆ, ನಡೆ ಅಂತ ಅಂದ್ಬಿಡ್ತಾರ ಅವ್ರು. ಹಂಗಾಗಿ ಅದನ್ನ ಹೆಂಗ್ ಮಾಡ್ಬೇಕು ಅಂದ್ರೆ ಈಸ್ ಈಕ್ವಲ್ ಟು ಮಾಡ್ಬೇಕು. ಎದ್ರೊಳಗೆ ಡಿಸ್ಕೌಂಟ್ ಅನ್ನ ತೆಗಿಬೇಕಾಗ್ತದೆ, ನೀವು ಸಂಪೂರ್ಣವಾಗಿ ತಿಳ್ಕೊಬೇಕಾಗಿತ್ತು ಅಂದ್ರೆ ಟೋಟಲ್ ಅಮೌಂಟ್ ಒಳಗೆ ನಾವೇನ್ ಮಾಡ್ಬೇಕಾಗ್ತದೆ, ಡಿಸ್ಕೌಂಟ್ ಅನ್ನ ಸಂಪೂರ್ಣವಾಗಿ ತೆಗಿಬೇಕಾಗ್ತದೆ. ಅವಾಗ 2750 ರೂಪಾಯಿ ಒಳಗ ಎಷ್ಟು ಪರ್ಸೆಂಟೇಜ್ ಡಿಸ್ಕೌಂಟ್ ಮಾಡ್ತಾ ಇದೀವಿ, ಸ್ಟಾರ್ 5% ಡಿಸ್ಕೌಂಟ್ ಮಾಡ್ತಾ ಇದೀವಿ. ಎಷ್ಟು 100ಕ್ಕೆ ಬಾರ್ 100 ಅನ್ನ ನೀವು ಇಟ್ಕೊಂಡು ಎಂಟರ್ ಮಾಡಿದ್ರೆ ಸಾಕು. ಇಲ್ಲಿ ನೋಡ್ರಿ ಟೋಟಲ್ ಅಮೌಂಟ್ ಗೆ 5% 100ಕ್ಕೆ 5% ಡಿಸ್ಕೌಂಟ್ ಮಾಡಿದ್ರೆ ಎಷ್ಟು ಬಂತು ಅಂದ್ರೆ 137 ರೂಪಾಯಿ 5 ರೂಪಾಯಿ ಏನ 5 ಪಾಯಿಂಟ್ ಕಮ್ಮಿ ಆಗ್ತದೆ. ನೆಕ್ಸ್ಟ್ ಕೆಳಗಡೆ ಅಂದ್ರೆ ಅಷ್ಟು ಡಿಸ್ಕೌಂಟ್ ಆಯ್ತು ಅವ್ರಿಗೆ. ಮತ್ತೆ ಈಸ್ ಈಕ್ವಲ್ ಟು ಮಾಡ್ಕೋತೀನಿ. ಮತ್ತೆ ಟೋಟಲ್ ಅಮೌಂಟ್ 940 ಮತ್ತೆ ಸ್ಟಾರ್ ಹಾಕೋಬೇಕು. ಎಷ್ಟು ಪರ್ಸೆಂಟೇಜ್, ಇದಕ್ಕೂ 5%, ಎಲ್ಲದಕ್ಕೂ 5 ಬಿಡ್ತೀವಿ ನಾವು. ಓಕೆನಾ, ಇದು 100 ಅನ್ನ ಕ್ಲಿಕ್ ಮಾಡ್ಕೊಂಡು ಎಂಟರ್ ಮಾಡ್ಕೊರಿ. 47 ರೂಪಾಯಿ ಡಿಸ್ಕೌಂಟ್ ಆಯ್ತು. ಇದನ್ನ ಕೆಳಗಡೆ ಹಿಡಿದು ಈ ರೀತಿಯಾಗಿ ಪ್ಲಸ್ ಚಿಹ್ನೆ ಬಂದಾಗ ಕೆಳಗೆ ಜಕ್ಕೊಂಡ್ಬಿಟ್ರೆ ಸಾಕು, ಆಟೋಮೆಟಿಕ್ ಎಲ್ಲಾ ಡಿಸ್ಕೌಂಟ್ ಅಮೌಂಟ್ ಇಲ್ಲಿ ಬಂದ್ಬಿಡ್ತದೆ. ಹಾಗಾದ್ರೆ ನೆಟ್ ಅಮೌಂಟ್ ಅಂದ್ರೆ ಕಸ್ಟಮರ್ ದಿಂದ ಆ ಒಂದು ವ್ಯಕ್ತಿಯಿಂದ ನಾವು ಎಷ್ಟು ಅಮೌಂಟ್ ಅನ್ನ ತಗೋಬೇಕು. ಇಲ್ಲಿ ನೋಡ್ರಿ ಅವ್ರು ಖರೀದಿ ಮಾಡಿದ್ರು, ಟೋಟಲ್ ಅಮೌಂಟ್ ಆಯ್ತು, ಅದ್ರೊಳಗೆ ಮತ್ತೆ ಅವ್ರಿಗೆ ಡಿಸ್ಕೌಂಟ್ ಮಾಡಿ ಅಂತ ಹೇಳ್ಬೇಕಲ್ಲ, ಇಷ್ಟಿಷ್ಟು ಡಿಸ್ಕೌಂಟ್ ಆಗ್ಯಾವ, ಎಲ್ಲಾ ಡಿಸ್ಕೌಂಟ್ ಆದ್ಮೇಲೆ ಇಟ್ಟು ಬಿಲ್ ಆಗ್ಯದ ನೋಡ್ರಿ ನಿಮ್ದು ಅಂತೇಳಿ ಅವ್ರಿಗೆ ಬಿಲ್ ಮಾಡಿ ಕೊಡ್ಬೇಕಾಗ್ಯದ. ಹೌದಾ, ಅವಾಗ ಅದನ್ನ ಹೆಂಗ್ ಮಾಡ್ಬೇಕು ಅಂದ್ರೆ ನಾವು ಈಸ್ ಈಕ್ವಲ್ ಟು ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇದರ ಒಳಗ ಇದನ್ನ ಮೈನಸ್ ಮಾಡ್ಕೊಂಡ್ರೆ ರೊಕ್ಕ ಬಂದ್ಬಿಡ್ತದೆ. ಓಕೆನಾ, ಯಾಕಂದ್ರೆ ಡಿಸ್ಕೌಂಟ್ ನಾವು ಮೈನಸ್ ಮಾಡಿ ಕೊಡ್ಬೇಕು ಅವ್ರಿಗೆ. ಟೋಟಲ್ ಅಮೌಂಟ್ ಆಗಿತ್ತು, ಇದರ ಮೇಲೆ ನಿಮ್ಗ ಮೈನಸ್ ಎಷ್ಟು ಮಾಡ್ತಾ ಇದೆ ನಾನು 137.5 ರೂಪಾಯಿ ಅಂದ್ರೆ 5 ಪೈಸೆ ಏನಾಗ್ತಾ ಇದೆ, ಡಿಸ್ಕೌಂಟ್ ಆಗ್ತಾ ಇದೆ. ಎಂಟರ್ ಮಾಡ್ಕೊರಿ. 2612 ರೂಪಾಯಿ ಕಸ್ಟಮರ್ ಹತ್ರ ನಾವು ತಗೋಬೇಕಾಗ್ತದೆ. ಈಸಿ ಇದೆ, ತಿಳಿತೌದಿಲ್ರಿ. ಮತ್ತೆ ಕೆಳಗಡೆ ಲೆಕ್ಕ ಮಾಡ್ಬೇಕ್ರಿ ಸರ್ ಅಂದ್ರೆ ಈಸ್ ಈಕ್ವಲ್ ಟು ಮಾಡ್ಕೊಳ್ಳೋದು ಟೋಟಲ್ ಅಮೌಂಟ್ ಒಳಗ ಮೈನಸ್ ಚಿಹ್ನೆ ಫ್ರೆಶ್ ಮಾಡ್ಕೊರಿ. ಮೈನಸ್ ಅಲ್ಲ, ಟೋಟಲ್ ಅಮೌಂಟ್ ಒಳಗ ನೀವೇನ್ ಮಾಡ್ಬೇಕು, ಮೈನಸ್ ಅನ್ನ ಫ್ರೆಶ್ ಮಾಡ್ಕೊಂಡು ಮತ್ತೆ ನೀವೇನ್ ಮಾಡ್ಬೇಕು, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಎಂಟರ್ ಮಾಡ್ಕೊರಿ, ಆಟೋಮೆಟಿಕ್ ಬರ್ತದ. ಮತ್ತೆ ಈಸ್ ಈಕ್ವಲ್ ಟು ಮಾಡ್ಬೇಕು 3800 ಮೇಲೆ ಕ್ಲಿಕ್ ಮಾಡ್ರಿ. ಎಷ್ಟು 190 ರೂಪಾಯಿ ಮೈನಸ್ ಆಗ್ಬೇಕು. 190 ರೂಪಾಯಿ ಮೇಲೆ ಕ್ಲಿಕ್ ಮಾಡಿ ಎಂಟರ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅದರ ಅಮೌಂಟ್ ಬಂದ್ಬಿಡ್ತದ. ಈಗ ಇದನ್ನ ಹಿಡಿದು ಕೆಳಗೆ ಜಕ್ಕೋರಿ, ಟೋಟಲ್ ಅಮೌಂಟ್ ಅಲ್ಲಿ ಬಂದಿರುವಂತ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತದೆ. ಹಾಗಾದ್ರೆ ಡಿಸ್ಕೌಂಟ್ ಎಷ್ಟಾಯ್ತು, ಟೋಟಲ್ ಅಮೌಂಟ್ ಎಷ್ಟಾಯ್ತು, ಟೋಟಲ್ ಅಮೌಂಟ್ ಎಷ್ಟಾಗಿತ್ತು, ಡಿಸ್ಕೌಂಟ್ ಎಷ್ಟಾಯ್ತು, ಮತ್ತೆ ನೆಟ್ ಅಮೌಂಟ್ ಎಷ್ಟಾಯ್ತು ಅನ್ನೋದನ್ನ ಕ್ಯಾಲ್ಕುಲೇಷನ್ ಕೊಡಬೇಕಾಗ್ತದೆ. ಮತ್ತೆ ಐಟಮ್ಸ್ ಗಳು ಎಷ್ಟಾದವು ಅನ್ನೋದು ಕೂಡ ಅವ್ರಿಗೆ ಹೇಳ್ಬೇಕಾಗ್ತದೆ. ಅವಾಗಲೇ ನಮ್ಗೆ ಕರೆಕ್ಟ್ ಆಗಿ ಗೊತ್ತಾಗುವಂಥದ್ದು. ಅವಾಗ ನೀವೇನ್ ಮಾಡ್ಬೇಕು, ಕೆಳಗಡೆ ಜಕ್ಕೊಂಡ್ಬಿಡ್ರಿ. ಇಲ್ಲಿ ಡೈರೆಕ್ಟ್ ಆಗಿ ಆಟೋ ಸಮ್ಮತ್ ಬರ್ತದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. 139 ಐಟಮ್ಸ್ ಆಗ್ಯಾವ, ಕ್ವಾಂಟಿಟಿ ಆಗ್ಯಾವ. ಓಕೆ, ಅವ್ರು ತಗೊಂಡಿರುವಂತ ವಸ್ತುಗಳು 139. ಟೋಟಲ್ ಅಮೌಂಟ್ ಎಷ್ಟಾಯ್ತು ಅದನ್ನು ಕೂಡ ಸೀದಾ ಸೆಲೆಕ್ಷನ್ ಮಾಡ್ಕೋರಿ. ಆಟೋ ಸಮ್ ಮೇಲೆ ಕ್ಲಿಕ್ ಮಾಡ್ಕೋರಿ. 11686 ರೂಪಾಯಿ ಟೋಟಲ್ ಅಮೌಂಟ್ ಆಯ್ತು. ಓಕೆ, ಇವುಗಳಿಗೂ ಕೂಡ ಆಟೋಮೆಟಿಕ್ ಆಗಿ ಬಂದ್ಬಿಡ್ತಾವ ನೋಡ್ರಿ. ಇದನ್ನು ಕೂಡ ನಾವು ಡೈರೆಕ್ಟ್ ಆಗಿ ಡ್ರ್ಯಾಗ್ ಮಾಡ್ಕೊಂಡಾಗ ಆಟೋಮೆಟಿಕ್ ಆಗಿ ಮ್ಯಾಚ್ ಅಪ್ ಆಗ್ಬಿಡುತ್ತೆ. ಎಷ್ಟು ಡಿಸ್ಕೌಂಟ್ ಎಷ್ಟಾಗಿದೆ, 584 ರೂಪಾಯಿ ಡಿಸ್ಕೌಂಟ್ ಆಗಿದೆ. ಟೋಟಲ್ ಡಿಸ್ಕೌಂಟ್ ಆಗಿರುವಂತದ್ದು ಎಲ್ಲಾ ಸೇರಿ ಏನಾಗಿದೆ 11101 ರೂಪಾಯಿ ಅವ್ರ ಹತ್ರ ನಾವು ಅಮೌಂಟ್ ಅನ್ನ ತಗೋಬೇಕಾಗ್ತದೆ. ಡಿಸ್ಕೌಂಟ್ 500 ಅಂದ್ರೆ 600 ರೂಪಾಯಿ ಬಿಟ್ಟಂಗಾಗ್ಯದ. ಇಲ್ಲಿ 11686 ರೂಪಾಯಿ ಇತ್ತು, ಇಲ್ಲಿ 11101 ರೂಪಾಯಿ ಆಗಿದೆ ಬಿಲ್. ಗೊತ್ತಾಗ್ತದ ಅಂದ್ರೆ ಇದು ಟೋಟಲ್ ಬಿಲ್ ಅವ್ರ ಕಡೆಯಿಂದ ಡಿಸ್ಕೌಂಟ್ ಆಗಿ ನಮಗೆ ಬಂದಿರುವಂತದ್ದು. ಇದು ಟೋಟಲ್ ಅಮೌಂಟ್ ಎಷ್ಟು ಐಟಮ್ಸ್ ಆಗಿದೆ ಅನ್ನುವಂಥದ್ದನ್ನ ನಾವು ಸಂಪೂರ್ಣವಾಗಿ ನೋಡಿದ್ದೀವಿ. ಗೊತ್ತಾಗ್ತದ ಅಂದ್ರೆ ಇದು ಪ್ರೈಸ್ ರೇಸ್ಟ್ ಕೂಡ
ಮಾಡಬೇಕಾಗಿದ್ದು ಅಂದ್ರೆ ಪ್ರೈಸ್ ಟೋಟಲ್ ಪ್ರೈಸ್ ಕೂಡ ನೀವು ಮಾಡ್ಕೊಂಡ್ಬಿಡ್ಬಹುದು. ತಿಳಿಯತನ ಹೇಳೋದ ಈ ರೀತಿಯಾಗಿ ನಾವೇನ್ ಮಾಡ್ಬೇಕು, ಇವುಗಳ ಕೆಲಸವನ್ನ ನಾವು ಸಂಪೂರ್ಣವಾಗಿ ಮಾಡ್ಕೋಬಹುದು. ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ರಿ, ಅವುಗಳಿಗೂ ಕೂಡ ಸಂಪೂರ್ಣವಾಗಿ ಬಂದ್ಬಿಡ್ತದೆ. ಓಕೆ, ಇಲ್ಲಿಂದ ಸಂಪೂರ್ಣವಾಗಿ ಬಿಲ್ ಅಥವಾ ಟೋಟಲ್ ಅಮೌಂಟ್ ಅಂತಾನು ಕೂಡ ನೀವು ಹಾಕ್ಬಹುದು. ಟೋಟಲ್ ಐಟಮ್ಸ್ ಅಮೌಂಟ್ ಅಂತಾನು ಕೂಡ ಹಾಕೊಂಡ್ಬಿಡ್ಬಹುದು. ಕೆಳಗಡೆ ಸಿಗ್ನೇಚರ್ ಮಾಡಿ ಬಿಲ್ ಅನ್ನ ಸಂಪೂರ್ಣವಾಗಿ ಅವರಿಗೆ ಕೊಟ್ಟು ಬಿಡೋದು. ಇದು ಒಂದೇ ಪೇಜ್ ಒಳಗೆ ಬರ್ತೈತೇನ್ರಿ ಸರ್ ಅಂತ ಒಂದು ಪ್ರಶ್ನೆ ಬರ್ಬೋದು. ಅವಾಗ ನಾನೇನ್ ಮಾಡ್ತೀನಿ, ಫೈಲ್ ಒಳಗೆ ಹೋಗಿ ಇಲ್ಲಿ ನಾ ಪ್ರಿಂಟ್ ಪ್ರಿವ್ಯೂ ಮಾಡಿ ತೋರಿಸ್ತೀನಿ ನಿಮ್ಗೆ. ಓಕೆ, ಫೈಲ್ ಒಳಗೆ ಹೋಗಿ ಇದನ್ನ ಪ್ರಿಂಟ್ ಪ್ರಿವ್ಯೂ ಮೇಲೆ ಫೈಲ್ ಒಳಗೆ ಹೋಗಿ ಪ್ರಿಂಟ್ ಪ್ರಿವ್ಯೂ ನೋಡ್ರಿ, ಒಂದೇ ಬಿಲ್ ಒಳಗೆ ಬಂದಿರ್ತದೆ. ನೀವು ಸೀದಾ ಇದನ್ನ ಪ್ರಿಂಟ್ ತೆಗೆದು ಅವ್ರಿಗೆ ಕೊಟ್ಬಿಡೋದು ಅಷ್ಟೇ ಕೆಲಸ. ಮತ್ತೆ ಏನ್ ದೊಡ್ಡ ಕೆಲಸ ಇಲ್ಲ. ಇಲ್ಲಿ ಗೊತ್ತಾಗ್ತದೆ. ಸ್ವಲ್ಪ ಜೂಮ್ ಇನ್ ಜೂಮ್ ಔಟ್. ಜೂಮ್ ಒಮ್ಮೆ ಮಾಡಿದ ಕೂಡ ಎಷ್ಟು ಬರ್ತೈತೆ ಒಮ್ಮರೆ ಇದು. ಓಕೆ, ಸ್ವಲ್ಪ ಸಮಾಧಾನದಿಂದ ಬರ್ಬೇಕಪ್ಪ. ಒಮ್ಮೆ ಧನ್ನದ್ ಬಂದ್ಬಿಡ್ತದೆ ನೋಡ್ರಿ. ಜೂಮ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೀದಾ ಧನ್ನದ್ ಬರತೈತಿ. ಓಕೆ, ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ಬಿಲ್ ಅನ್ನ ರೆಡಿ ಮಾಡ್ಕೊಂಡು ಅವರಿಗೆ ಪ್ರಿಂಟ್ ಅನ್ನ ಕೊಡಬಹುದು. ಗೊತ್ತಾಗ್ತದ ನೋಡ್ರಿ, ಕರೆಕ್ಟ್ ಆಗಿ ಆಗಿದೆ. ಇದನ್ನ ಸೀದಾ ಪ್ರಿಂಟ್ ತೆಗೀರಿ, ಅವ್ರಿಗೆ ಗೊತ್ತಾಗ್ಬಿಡ್ತದೆ ಡಿಸ್ಕೌಂಟ್ ಎಷ್ಟಾಯ್ತು, ಟೋಟಲ್ ಅಮೌಂಟ್ ಎಷ್ಟಾಯ್ತು, ಟೋಟಲ್ ಎಷ್ಟಾಗಿತ್ತು, ಡಿಸ್ಕೌಂಟ್ ಎಲ್ಲ ಮಾಡಿ ಎಷ್ಟು ಬಿಲ್ ಕೊಟ್ರು, ಇದನ್ನ ಸಿಕ್ಕ ಹೊಡೇರಿ ಸೀದಾ ಬಿಲ್ ತೆಗೆದು ಅವ್ರಿಗೆ ಕೊಟ್ಟು ಬಿಡೋದು. ಇಷ್ಟೇ ಕೆಲಸ. ಡಾಟಾ ಎಂಟ್ರಿ ಮತ್ತೆ ಕಂಪ್ಯೂಟರ್ ಆಪರೇಟರ್ ಮಾಡುವಂತ ಬಿಲ್ಲಿಂಗ್ ಸಿಸ್ಟಮ್. ಯಾವುದೇ ಒಂದು ಕೆಲಸ ಕ್ಷೇತ್ರದಲ್ಲಿ ನೀವು ಅಲ್ಲಿ ಬಿಲ್ ಗಳನ್ನ ಮಾಡಬೇಕಾಗಿತ್ತು ಅಂದ್ರೆ ನೀವು ಈ ರೀತಿಯಾಗಿ ಒಂದು ಕೆಲಸವನ್ನ ನೀವು ಫಾರ್ಮುಲಾಗಳನ್ನ ಬಳಕೆ ಮಾಡಿಕೊಂಡು ಕೆಲಸವನ್ನ ಮಾಡಬಹುದು. ಗೊತ್ತಾಗ್ತದ. ಇದನ್ನ ಸೇವ್ ಮಾಡ್ಕೋ. ಇದು 1ನೇ ಪೇಜು, 2ನೇ ಪೇಜು, 3ನೇ ಪೇಜ್ ಹಿಂಗ್ ಮುಂದ್ ಬಂದಿರ್ತಾವ. ಬಟ್ ನೀವೇನೇ ಕೆಲಸ ಮಾಡ್ಬೇಕಂದ್ರು ಪೇಜ್ ಲೇಔಟ್ ಒಳಗೆ ಹೋಗಿ ಮೊದಲಿಗೆ ಸೈಜ್ ಅನ್ನ ಹಾಕೊಂಡು ಆಮೇಲೆ ಎಲ್ಲಿ ತನ ಬರ್ತದ ಆ ಒಂದು ಪೇಜಿನ ಈ ಒಂದು ಲೈನ್ ಬಂದಿರ್ತದ ಡಾಟ್ 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 ಅಂತೇಳಿ, ಆ ಒಂದು ಲೈನಿನ ಆಧಾರದ ಮೇಲೆ ನೀವು ಪೇಜ್ ಕನ್ಸಿಡರ್ ಮಾಡ್ಕೊಂಡು ಕೆಲಸವನ್ನ ಮಾಡ್ಕೋಬೇಕಾಗ್ತದ. ಗೊತ್ತಾಗ್ತ ನಾ ಹೇಳೋದ. ಈ ರೀತಿಯಾಗಿ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ಯೂಟ್ಯೂಬ್ ಒಳಗೆ ಪ್ರತಿದಿನ ಕಲಿಸ್ಕೊಡ್ಲಿಕ್ಕೆ ಬರ್ತಾ ಇದೀನಿ. ದಯವಿಟ್ಟು ಇವತ್ತು ಯಾರಿಗೆಲ್ಲ ಕಂಪ್ಯೂಟರ್ ಕಲಿಬೇಕಾಗಿದೆ, ಕಂಪ್ಯೂಟರ್ ಮೇಲೆ ನೌಕರಿ ಮಾಡಬೇಕಾಗಿದೆ, ಇವತ್ತು ಎಷ್ಟೇ ಡಿಗ್ರಿ ಮುಗಿಸಿದ್ರು ಕೂಡ 5,000 ರಿಂದ 6,000 ರೂಪಾಯಿ ಸಂಬಳ ಕೊಡ್ಲಿಕ್ಕೆ ನಮ್ಗೆ ರೆಡಿ ಆಗಿದ್ದಾರೆ. ಹೊರತಾಗಿ ಕಂಪ್ಯೂಟರ್ ಕಲ್ತವರಿಗೆ 15,000 ರಿಂದ 20,000 ರೂಪಾಯಿ ಕೊಡ್ತೀವಿ, ಕಂಪ್ಯೂಟರ್ ಕೆಲಸ ಮಾಡಿ ಬರ್ರಿ ಅಂತ ಹೇಳ್ಕೊಡ್ತಾರೆ. ಬಟ್ ಯಾರಿಗೊಟ್ಟು ಇಂಟ್ರೆಸ್ಟೇ ಇಲ್ಲ ಕಂಪ್ಯೂಟರ್ ಕೆಲಸ ಮಾಡಬೇಕು ಅಂತೇಳಿ. ಬಹಳಷ್ಟು ಮಂದಿ ನೋಡಿದ್ದೀನಿ ನಾನು. ಎಷ್ಟೋ ಜನ ಕಂಪ್ಯೂಟರ್ ಕಲಿತು ಎಲ್ಲಿ ಹೊಂಟಾರೋ ಅನ್ನೋದೇ ಗೊತ್ತಾಗುದಿಲ್ಲ, ಸುಮ್ಮೂರಾಗಿ ತಿರುಗಾಡ್ತಾವ. ಗೊತ್ತಾಗ್ತದೆ. ಹಾಗಾಗಿ ಕಂಪ್ಯೂಟರ್ ಜಗತ್ತಿನ ಒಳಗ ಬಹಳಷ್ಟು ಕ್ಷೇತ್ರಗಳಲ್ಲಿ ಕೆಲಸ ಸಿಗತ್ತೆ. ದಯವಿಟ್ಟು ಪ್ರಯತ್ನ ಮಾಡಿ ಅತ್ಯುತ್ತಮವಾದ ಶಿಕ್ಷಣವನ್ನ ಪಡಿಬೇಕಾಗಿತ್ತು ಅಂದ್ರೆ ದಯವಿಟ್ಟು ನೀವು ಯಾವುದೇ ಕಂಪ್ಯೂಟರ್ ಸೆಂಟರ್ಗೆ ಹೋದ್ರೂ ಕೂಡ ಇದರಷ್ಟು ನಿಮ್ಗೆ ಕ್ಲಿಯರಿಫಿಕೇಶನ್ ಸಿಗೋದು ತುಂಬಾನೇ ಕಷ್ಟಕರ ಕೆಲಸ. ಬಟ್ ಎಲ್ಲಾದ್ರೂ ಒಂದ್ ಕಡೆ ಸಿಗಬಹುದು, ಸಿಗಲ್ಲ ಅಂತ ಹೇಳಲ್ಲ. ಬಟ್ ಕ್ಲಿಯರಿಫಿಕೇಶನ್ ಹೇಳ್ಕೊಟ್ರೆ ನನಗೂ ಕೂಡ ಖುಷಿ ಆಗಿರ್ತದೆ. ಹಾಗಾಗಿ ಟೈಮ್ ನೋಡಲ್ಲ, ನಾನು ಕ್ಲಾಸ್ ಕೂತೀನಿ ಅಂದ್ರೆ ಅದರ ಕಂಪ್ಲೀಟ್ ಆಗಿ ನಿಮ್ಗೆ ಗೊತ್ತಾಗಿದೆ ಅಂದ್ರೆ ದಯವಿಟ್ಟು ಸರ್ ಗೊತ್ತಾಗಿದೆ ಅಂತ ಕಮೆಂಟ್ಸ್ ಮಾಡ್ರಿ, ನನಗೂ ಖುಷಿ ಆಗ್ತದೆ. ಮತ್ತೆ ಈ ಒಂದು ವಿಡಿಯೋ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿದ್ರೆ ಪಾಪ ಅವರಿಗೂ ಕೂಡ ಅನುಕೂಲ ಆಗಲಿ. ಮನ್ಯಾಗ ಕೂತಿವತ್ತ ಹೆಣ್ಮಕ್ಳಾಗಿರ್ಬೋದು, ತಾಯಂದಿರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಅಕ್ಕಂಗಿರಾಗಿರ್ಬೋದು, ಸಾಕಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ ಇವತ್ತು. ಜೊತೆಗೆ ಕಂಪ್ಯೂಟರ್ ಕಲ್ತಾದ ನಂತರ ಕಂಪ್ಯೂಟರ್ ಸರ್ಟಿಫಿಕೇಟ್ ಇಲ್ಲ ಸರ್ ನಮ್ಮ ಹತ್ರ, ನಾವು ಜಾಬಿಗೆ ಅಪ್ಲಿಕೇಶನ್ ಹಾಕಬೇಕಾಗಿತ್ತು ಅಂದ್ರೆ ನಮ್ಮ ಸಂಸ್ಥೆಯಿಂದ ನಿಮಗೆ ಕಂಪ್ಯೂಟರ್ ಕೋರ್ಸಿನ ಸರ್ಟಿಫಿಕೇಟ್ ಕೂಡ ಪ್ರೊವೈಡ್ ಮಾಡ್ತಾ ಇದಾವೆ. ಗುರು 9x ಅಂತ ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ, ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಸರ್ಟಿಫಿಕೇಟ್ ಕೂಡ ಪಡೆದು ಉದ್ಯೋಗ ಕೂಡ ಸಂಪೂರ್ಣವಾಗಿ ಪಡೆಯಬಹುದು. ವೀಕ್ಷಕರೇ, ದಯವಿಟ್ಟು ಹೇಳಿರುವಂತ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು. ಜೊತೆಗೆ ಪ್ರತಿದಿನ ನೋಡ್ಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜು ಒಂದು ಬೆಲ್ ಐಕಾನ್ ಗಂಟೆ ಬರ್ತದೆ, ಮೇಲಿನ ಗಂಟೆ ಬಾರಿಸ್ಕೊಂಡ್ರೆ ಸಾಕು. ನಾನ್ ಮಾಡೋ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನೀವು ಮನೆಯಲ್ಲೇ ಕುಳಿತುಕೊಂಡು ಇವತ್ತು ಕಂಪ್ಯೂಟರ್ ಶಿಕ್ಷಣವನ್ನ ಸಂಪೂರ್ಣವಾಗಿ ಕಲಿಯಬಹುದು ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ